ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ. ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಉಪವಿಭಾಗದಲ್ಲಿ ಈಗ ಸಿಂಹರಾಶಿಯವರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ. ಸಿಂಹರಾಶಿಯವರಿಗೆ ಪ್ರಮುಖವಾಗಿ ಈ ತಿಂಗಳಿನಲ್ಲಿ ವ್ಯಯದಲ್ಲಿ ಶುಕ್ರನ ಸಂಚಾರ, ನಂತರ ಜನ್ಮರಾಶಿಯಲ್ಲಿ ಶುಕ್ರನ ಸಂಚಾರ. ನಿಮ್ಮ ಜನ್ಮರಾಶಿಯಲ್ಲಿ ರವಿ ಮತ್ತು ಬುಧನ ಸಂಚಾರ 15 ದಿನಗಳ ಕಾಲ, ನಂತರ ಮುಂದಿನ 15 ದಿನಗಳ ಕಾಲ ಎರಡನೇ ಮನೆಯಲ್ಲಿ ರವಿ ಮತ್ತು ಬುಧ, ಎರಡನೇ ಮನೆಯಲ್ಲಿ ಮೊದಲ 15 ದಿನಗಳ ಕಾಲ ಕುಜ, ನಂತರದ 15 ದಿನಗಳ ಕಾಲ ಮೂರನೇ ಮನೆಯಲ್ಲಿರತಕ್ಕಂಥ ಕುಜ. ಇದೆಲ್ಲದರ ಜೊತೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣ ಯಾವ ಪ್ರಕಾರ ಇರುತ್ತೆ ಸಿಂಹರಾಶಿನವರಿಗೆ ನೋಡೋಣ. ಒಂದು ರೀತಿಯಲ್ಲಿ ಎಲ್ಲ ಕಷ್ಟಗಳು ನಿಮಗೆ ಒದಗಿ ಬಂದುಬಿಟ್ಟಿದೆಯೇನೋ ಅನ್ನತಕ್ಕಂಥ ಒಂದು ಭಾವನೆ ನಿಮ್ಮನ್ನು ಈ ತಿಂಗಳು ಪೂರ್ತಿ ನಿಮ್ಮನ್ನು ಕಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರದ ಮೊದಲನೇ ಪಾದದವರು ಇವಿಷ್ಟು ಸಹ ಸಿಂಹರಾಶಿಗೆ ಬರತಕ್ಕಂಥವ್ರು ಆಗಿರ್ತಾರೆ. ಮಖ ನಕ್ಷತ್ರದವರು ಹೇಗೋ ಸ್ವಲ್ಪ ನಿಭಾಯಿಸ್ಕೊಂಡು ಬಿಡ್ತೀರಾ. ಯಾಕಂದರೆ ಒಂದು ರೀತಿಯಲ್ಲಿ ಅವರು ಸ್ವಲ್ಪ ಫೋರ್ ಥಾಟ್ ಅನ್ನೋದಿರುತ್ತೆ, ಸ್ವಲ್ಪ ಮುಂದಾಲೋಚನೆ ಅನ್ನೋದು ಜಾಸ್ತಿ ಇರುತ್ತೆ. ಆದರೆ ಪುಬ್ಬ ನಕ್ಷತ್ರದವರು ಮಾತ್ರ ಸ್ವಲ್ಪ ಕಂಗಾಲಾಗ್ಬಿಡ್ತೀರಾ. ಒಂದು ಸಣ್ಣ ಗುಬ್ಬಚ್ಚಿ ಮರಿತರ, ಸ್ವಲ್ಪ ಒಂದು ಅಳಿಲು ಮರಿತರ ನೀವು ಎಲ್ಲೋ ಒಂದು ಸ್ವಲ್ಪ ಕಂಗಾಲಾಗಿ ಹೋಗ್ತಕ್ಕಂಥದ್ದು, ತುಂಬ ಓವರ್ ಎಮೋಷನಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಎಸ್ಪೆಷಲಿ ನವಯುವಕರು, ನವಯುವತಿಯರು ಈ ಸಂದರ್ಭದಲ್ಲಿ ಹಲವಾರು ರೀತಿಯಾದ ನಿಮಗೆ ನಿರಾಸೆಗಳಾಗ್ತಕ್ಕಂಥದ್ದು, ನಿಮ್ಮ ಭಾವನೆಗಳಿಗೆ ವಿರುದ್ಧವಾದಂಥ ಒಂದು ಸನ್ನಿವೇಶಗಳು, ಸಂದರ್ಭಗಳು ಬರತಕ್ಕಂಥದ್ದು ಗೋಚರವಾಗ್ತಾ ಇದೆ. ಓವರಾಗಿ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ ಲೈಫ್ನಲ್ಲಿ, ಮತ್ತು ಯಾರನ್ನೂ ಅಷ್ಟೇ ಅತಿಯಾಗಿ ಮನಸ್ಸಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ನಿಯಂತ್ರಣದಲ್ಲಿರಿ, ಪ್ರಾಕ್ಟಿಕಲ್ ಆಗಿರಿ. ಇವತ್ತಿನ ಕಾಲಮಾನ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಆ ಪ್ರಕಾರವಾಗಿ ಜೀವನವನ್ನು ಮಾಡಿ. ಮೊದಲು ನಿಮಗೋಸ್ಕರ ನೀವು ಬದುಕೋದನ್ನು ಕಲ್ತ್ಕೋಬೇಕಾಗತ್ತೆ, ನಂತರವೇ ಪ್ರತಿಯೊಬ್ಬರು ಜೀವನದಲ್ಲಿ ಅನ್ನೋದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ವಿಶೇಷವಾಗಿ ಶುಕ್ರ ನಿಮ್ಮ ಜನ್ಮರಾಶಿಗೆ ಬಂದಾಗಲೂ ಅಷ್ಟೇ ಹಲವಾರು ರೀತಿಯಾದ ಎಮೋಷನಲ್ ವೇರಿಯೇಷನ್ಸ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ರವಿ ಬುಧ ನಿಮ್ಮ ಜನ್ಮರಾಶಿಯಲ್ಲೇ ಕೇತು ಯುಕ್ತನಾಗಿರುವಂಥ ಸಂದರ್ಭದಲ್ಲೂ ಅಷ್ಟೇ ಮನಸ್ಸಿನಲ್ಲಿ ಬೇಡದೇ ಇರತಕ್ಕಂಥ ನಾನಾ ಕಾರಣವಾದಂಥ ನಿಮಗೆ ನೆಗೆಟಿವ್ ಥಾಟ್ಸೇ ನಿಮ್ಮಲ್ಲಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಟ್ರಾವೆಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸಿಂಹರಾಶಿಯವರು. ಕುಜ ಎರಡನೇ ಮನೆಯಲ್ಲಿದ್ದಾಗ ಒಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶಗಳು ಬಂದರೂ ಸಹ ಮೂರನೇ ಮನೆಗೆ ಬಂದ ನಂತರ ಒಂದು ಹಂತದಲ್ಲಿ ಮತ್ತೆ ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ಆ ಕುಜ ನಿಮಗೆ ತೋರಿಸ್ಕೊಡ್ತಾನೆ. ಮೂರನೇ ಮನೆಯಲ್ಲಿದ್ದು ನಿಮಗೆ ಅಲ್ಲಿಂದ ಕುಜನ ದೃಷ್ಟಿ ಪ್ರಮುಖವಾದಂಥ ಎಲ್ಲ ಮನೆಗಳ ಮೇಲೆ ಬೀಳೋದ್ರಿಂದ ವಿಶೇಷವಾಗಿ ಮತ್ತೆ ಚೈತನ್ಯವನ್ನು ತಿಂಗಳ ಎರಡನೇ ಭಾಗದಲ್ಲಿ ನೀವು ಪಡ್ಕೊಳ್ತೀರಾ. ಆದರೆ ಸಪ್ತಮ ಸ್ಥಾನದಲ್ಲಿ ಸಂಭವಿಸ್ತಾ ಇರತಕ್ಕಂಥ ಈ ಗ್ರಹಣ ಮಾತ್ರ ಬಹಳ ಕ್ರೂರವಾಗಿದೆ. ಈ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಹರಾಶಿನವರು ಶನೈಶ್ಚರ ಸ್ವಾಮಿ ಸನ್ನಿಧಾನದಲ್ಲಿ ಆಸ್ಟ್ರೋ ಪೂಜಾ ಸಂಸ್ಥೆ ನಡೆಸ್ತಾ ಇರತಕ್ಕಂಥ ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಅದೇ ರೀತಿ ಶ್ರೀರಂಗಂ ಕ್ಷೇತ್ರದಲ್ಲಿ ಮಹಾಸುದರ್ಶನ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲೂ ಸಹ ತಾವು ಭಾಗವಹಿಸಿ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇನ್ನು ನಿಮ್ಮ ಮನೆಯಲ್ಲಾಗ್ಬೋದು, ನಿಮ್ಮ ಆಫೀಸ್ನಲ್ಲಾಗ್ಬೋದು ಜನಾಕರ್ಷಣ ಯಂತ್ರ ಅನ್ನತಕ್ಕಂಥ ವಿಶೇಷವಾದ ಒಂದು ಪದಾರ್ಥ ಇರುತ್ತೆ. ಇದನ್ನು ನಿಮ್ಮ ಕ್ಯಾಬಿನ್ನಲ್ಲಾಗಲಿ, ನಿಮ್ಮ ಒಂದು ರೂಮ್ನಲ್ಲಾಗಲಿ ಎನರ್ಜೈಸ್ ಮಾಡಿಸಿ ಸ್ಥಾಪನೆಯನ್ನು ಮಾಡಿ, ಒಂದು ಭಾನುವಾರದ ದಿವಸ ಆಗಬಹುದು ಅಥವಾ ಮಂಗಳವಾರದ ದಿವಸ ಆಗ್ಬೋದು, ಇದನ್ನು ಸ್ಥಾಪನೆಯನ್ನು ಮಾಡಿ 21 ದಿನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಕಂಡುಕೊಳ್ತೀರಾ. astropooja.com ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ.